ಸಾಧಕರ ಹೇಳಿಕೆಗಳು ಭಾಷಣಕ್ಕೆ ಅಂದ ನೀಡುತ್ತವೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಸ್ವಾಮಿ ವಿವೇಕಾನಂದರು ಹೀಗೆ ಹೇಳಿದ್ರು. ದೇಶ ನಿನಗೇನು ಕೊಟ್ಟಿತು ಎಂದು ಕೇಳುವ ಮುಂಚೆ ನೀನು ದೇಶಕ್ಕಾಗಿ ಏನು ನೀಡಿದೆ ಅಂತ ಜಾನ್ ಎಫ್ ಕೆನಡಿ ಹೇಳಿದ್ರು. ಓಕೆ, ಬಾರಿಸು ಕನ್ನಡ ಡಿಂಡಿಮವ ಅಂತ ಸತ್ತಂತ್ಯರನು ಬಡಿದೆಚ್ಚರಿಸು ಅಂತ ನಮ್ಮ ಕುವೆಂಪು ಹೇಳಿದ್ರು. ಸ್ನೇಹಿತರೆ, ಹಲವಾರು ಸಾಧಕರು ಅವರ ಅನುಭವದ ವಿಚಾರದಲ್ಲಿ ಕ್ಯಾಪ್ಸೂಲ್ ಮಾದರಿಯಲ್ಲಿ ಹೇಳಿಕೆಗಳನ್ನು ನೀಡ್ತಾರೆ. ಆ ಹೇಳಿಕೆಗಳನ್ನು ಇವತ್ತು ನಾವು ಕೇವಲ ನಮ್ಮ ಭಾಷಣಗಳಲ್ಲಿ ಬಳಸುತ್ತಾ ಹೋದರೆ ಸಾಕು, ನಿಮಗೆ ಸಾಕಷ್ಟು ಮಾಹಿತಿ ಲಭ್ಯ ಆಗ್ತದೆ. ನಾನು ಕೂಡ ನನ್ನ ಕೃತಿ ನಿರೂಪಿಸಿಯಲ್ಲಿ ಸುಮಾರು 40-50 ನಾನು ಹೇಳಿಕೆಗಳನ್ನು ರಚಿಸಿರುವಂಥದ್ದು ಕೂಡ ದಾಖಲಾಗಿದೆ. ಅದನ್ನು ಕೂಡ ತಾವು ಗಮನಿಸ್ಬೋದು. ಮತ್ತೆ ಇವತ್ತಂತೂ ಗೂಗಲಲ್ಲಿ, ಚಾಟ್ ಜಿಪಿಟಿನಲ್ಲಿ ಗಾಂಧೀಜಿಯವರ ಹೇಳಿಕೆಗಳು, ಬರಾಕ್ ಒಬಾಮಾ ಅವರ ಹೇಳಿಕೆಗಳು, ಜಾನ್ ಎಫ್ ಕೆನಡಿ ಹೇಳಿಕೆಗಳು ಅಂತ ಕೊಟ್ರೆ ಸಿಕ್ಕಾಪಟ್ಟೆ ಬರ್ತದೆ. ಅದರಲ್ಲಿ ನಮ್ಮ ಅಬ್ದುಲ್ ಕಲಾಂ ಕೂಡ ಸುಮಾರು ಹೇಳಿಕೆಗಳನ್ನು ನೀಡಿರ್ತಾರೆ. ಕೆಲವರು ಕವನದ ಸಾಲುಗಳನ್ನ ನಾವು ತಗೋಬಹುದು. ಅಂದ್ರೆ ಅದು ಕೂಡ ಕವಿಯ ಒಂದು ವಾಕ್ಯ ಆಗ್ತದೆ. ಒಂದು ಆರಂಭ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಜನ ವಾವ್ ಅಂತ ಏನ್ ಮಾತಾಡ್ತಾ ಇದ್ದಾರೆ ಅಂತ ಒಂದು ಗಮ್ಮತ್ತು ಸಿಕ್ಕಿಬಿಡ್ತದೆ. ಆ ಒಂದು ದೃಷ್ಟಿಯಿಂದ ಈ ವಿಚಾರ, ಸಾಧಕರ ಹೇಳಿಕೆಗಳು ಭಾಷಣಕ್ಕೆ ಅಂದವನ್ನು ಖಂಡಿತ ನೀಡುತ್ತವೆ. ಆದ್ದರಿಂದ ಅವರು ಪಾಪ ಕಷ್ಟಪಟ್ಕೊಂಡು ಹೇಳಿ ಹೋಗಿರ್ತಾರೆ. ನಾವು ಬರೀ ಬಳಸೋದಷ್ಟೆ. ಬಳಸೋದು ಅಂದ್ರೇನು, ಸಮಯಕ್ಕೆ ತಕ್ಕ ಹಾಗೆ ಅದನ್ನ ಹೇಳಬೇಕು. ವಿಷಯ ಬೇರೆ ಇಟ್ಕೊಂಡು ಹೇಳಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಬಳಸ್ಬೇಡಿ. ಇಷ್ಟು ಹೇಳ್ತಾ ಈ ವಿಚಾರದ ಬಗ್ಗೆ ವಿಕಾಸ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ವಿಕಾಸ್, ನಿಮ್ಮ ಅನಿಸಿಕೆ. ನಮಸ್ಕಾರಗಳು ಸರ್. ಇವತ್ತಿನ ಚರ್ಚಾ ವಿಷಯದಲ್ಲಿ ನಮಗೆ ಸಾಧಕರ ಹೇಳಿಕೆಗಳು ಭಾಷಣಕ್ಕೆ ಅಂದ ನೀಡುತ್ತದೆ ಸರ್. ಇವತ್ತಿನ ನಾವು ವಿಚಾರದಲ್ಲಿ ನೋಡ್ಬೇಕು ಅಂದ್ರೆ ಯಾವುದೇ ವೇದಿಕೆಯಲ್ಲಿ, ಯಾವುದೇ ಕಾರ್ಯಕ್ರಮದಲ್ಲಿ ಇರ್ಬೋದು, ರಾಜಕೀಯ ಕ್ಷೇತ್ರಗಳಲ್ಲಿ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ನಾವು ಎಲ್ಲ ಏನು ನಮ್ಮ ಸಾಧಕರಿದಾರಲ್ಲ, ಅವರ ಸಾಧಕರ ನುಡಿಮುತ್ತುಗಳನ್ನ ನಾವು ವೇದಿಕೆಯಲ್ಲಿ ಬಳಸ್ತೀವಿ ಸರ್. ಬಳಸ್ತಾರೆ. ನಾವು ನಿರಂತರ ಕಲಿಕೆಯಲ್ಲಿ ನಾವು ಬಳಸಲಿಕ್ಕೆ ಅವರ ಸಾಧಕರ ನುಡಿಮುತ್ತುಗಳು ಖಂಡಿತವಾಗಿನೂ ನಮಗೆ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅದು ಸಾಧಕರ ನುಡಿಮುತ್ತುಗಳನ್ನು ಭಾಷಣಕ್ಕೆ ಒಂದು ತೂಕ ಮತ್ತು ಮೆರುಗನ್ನ ನೀಡ್ತದೆ ಅಂತ ಹೇಳ್ಬೋದು ಸರ್. ಯಾಕೆಂದ್ರೆ ನಾವು ಬಳಸುವಾಗ ಕೆಲವು ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ಆ ಸಂದರ್ಭಕ್ಕೆ ತಕ್ಕಂತೆ ಉಪಯೋಗಿಸ್ತೀವಿ. ಯಾಕೆಂದ್ರೆ ನೀವು ಹೇಳಿದ್ರಿ, ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳನ್ನ ನಾವು ಉಪಯೋಗಿಸಿ ನೀವು ಯಾವುದನ್ನು ನಂಬುತ್ತೀರೋ ಅದೇ ಆಗುತ್ತೀರಿ, ನಿಮ್ಮನ್ನು ನೀವು ದುರ್ಬಲರೆಂದರು ಭಾವಿಸಿದರೆ ದುರ್ಬಲ ಆಗುತ್ತೀರಿ, ಹಾಗೇನೆ ಬಲಶಾಲಿಗಳು ಎಂದರು ಭಾವಿಸಿದರೆ ನಾವು ಬಲಶಾಲಿಗಳಾಗುತ್ತೀರಿ ಅಂತ ಹೇಳ್ತಾ, ಹಾಗೇನೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ನುಡಿ ಮಾತುಗಳು ಅಂದರೆ, ಶಿಕ್ಷಣ ಎನ್ನುವುದು ಹಾಲಿನಂತೆ, ಅದನ್ನು ಕುಡಿದವರು ಹಸಿವಿನಂತೆ ಗರ್ಜಿಸುತ್ತಾರೆ ಅಂತ. ಅದನ್ನ ಆ ಸಂದರ್ಭಕ್ಕೆ ತಕ್ಕಂತೆ ಆ ವೇದಿಕೆ ಮೇಲೆ ಈ ನಮ್ಮ ಸಾಧಕರ ನುಡಿ ಮಾತುಗಳನ್ನ ಉಪಯೋಗಿಸಿ ಮಾತಾಡಿದ್ರೆ ಆ ಭಾಷಣಕ್ಕೆ, ಆ ಸಂದರ್ಭಕ್ಕೆ ತುಂಬಾ ಅತ್ಯಗತ್ಯ ಅಂತ ಹೇಳ್ಬೋದು. ಹಾಗೇನೆ ಅಬ್ದುಲ್ ಕಲಾಂ ಅವರ ವಿಚಾರವನ್ನು ನೀವು ಇಲ್ಲಿ ಉಲ್ಲೇಖ ಮಾಡಿದಿರಿ. ಕನಸು ಕಾಣುವುದು ಎಂದರೆ ನೀವು ನಿದ್ರೆಯಲ್ಲಿ ಕಾಣುವುದಲ್ಲ, ನಿಮ್ಮನ್ನು ನಿದ್ರೆ ಮಾಡದಂತೆ ಮಾಡುವುದೇ ನಿಜವಾದ ಕನಸು ಅಂತ ಅಬ್ದುಲ್ ಕಲಾಂ ಅವರ ಒಂದು ನುಡಿ ಮಾತುಗಳನ್ನು ಖಂಡಿತವಾಗಿಯೂ ಜ್ಞಾಪಕ ಮಾಡ್ಕೊಳ್ತಾ, ಹಾಗೆ ಮಹಾತ್ಮ ಗಾಂಧೀಜಿ ಅವರದ್ದು ಹೇಳಿದ್ರು, ಜಗತ್ತಿನಲ್ಲಿ ನೀವು ಯಾವ ಬದಲಾವಣೆಯನ್ನು ನೋಡ ಬಯಸುತ್ತೀರೋ ಮೊದಲು ಆ ಬದಲಾವಣೆಯನ್ನು ನಮ್ಮಲ್ಲೇ ಆಗಲಿ ಅಂತ ಹೇಳುವ ಮುಖಾಂತರ ಭಾಷಣದ ಸಾರಾಂಶವನ್ನ ಒಂದು ಪ್ರಸಿದ್ಧ ನುಡಿಮುತ್ತುಗಳಿಂದ ಮುಕ್ತಾಯಗೊಳಿಸಿದರೆ ಅದು ದೀರ್ಘಕಾಲ ನಮ್ಮ ನೆನಪಿನಲ್ಲಿ ಉಳಿಯುತ್ತದೆ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು ಸರ್. ಓಕೆ ಸ್ನೇಹಿತರೆ, ವಿಕಾಸ್ ಅವರ ಮಾತುಗಳನ್ನ ಕೇಳಿದ್ರಿ. ಇನ್ನು ಸುದರ್ಶನ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸುದರ್ಶನ್. ನಮಸ್ಕಾರ ಎಲ್ರಿಗೂ. ಸಾಧಕರ ಹೇಳಿಕೆಗಳು ಭಾಷಣಕ್ಕೆ ಅಂದ ನೀಡುತ್ತವೆ. ಇದು ಸಾಧಕರ ಹೇಳಿಕೆಗಳು ಹೇಗೆ ಅಂದ್ರೆ, ಅವರು ಗಾದೆ ರೀತಿನೇ ಹೇಳ್ಬಹುದು. ಸಾಧಕರು ಅನುಭವದಿಂದ ಕೆಲವು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಆ ಹೇಳಿಕೆಯಲ್ಲಿ, ಒಂದೇ ಹೇಳಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೋ ರೀತಿ ಇರತ್ತೆ ಆ ಹೇಳಿಕೆಗಳು. ಆ ಹೇಳಿಕೆಗಳನ್ನ ನಾವು ಭಾಷಣದಲ್ಲಿ ಬಳಸ್ತಾ ಇರುವಾಗ
ಏನಾಗುತ್ತೆ, ಆ ಭಾಷಣದ ಮೆರುಗು ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ಕೆಲವು ವಿಷಯಗಳು ಬಹಳ ಚೆನ್ನಾಗಿ ಮನಸ್ಸನ್ನು ಮುಟ್ಟುತ್ತೆ. ಆ ಹೇಗೆ ಈ ಬಸವಣ್ಣನವರು ಹೇಗೆ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ ಹೇಳಿ. ಮತ್ತೆ ಆ ರತನ್ ಟಾಟಾ ಅವರು ಡಿಸಿಷನ್ ಬಗ್ಗೆ ಹೇಳಿದ್ದಾರೆ. ಆ ನಾ ಸರಿಯಾದ ನಿರ್ಧಾರಗಳ ರಾಜೇಂದ್ರ, ತಮ್ಮ ಅನಿಸಿಕೆ ತಿಳಿಸಿ. ಎಸ್. ಮತ್ತೆ ಅದಲ್ದಲೆ ಇನ್ನ ಬಹಳಷ್ಟು ಜನ ಬಹಳಷ್ಟು ಹೇಳಿಕೆಗಳನ್ನ ತಿಳಿಸಿರೋದು ನಮಗೆ ಓಕೆ, ಎಸ್ ರಾಜೇಂದ್ರ, ತಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ವಿಷಯ ಸಾಧಕರ ಹೇಳಿಕೆಗಳು ಭಾಷಣದ ಮೆರುಗನ್ನು ಹೇಳ್ದಂಗೆ. ಕಂಟಿನ್ಯೂ ರಾಜೇಂದ್ರ. ಇವತ್ತಿನ ಸಬ್ಜೆಕ್ಟ್ ಹೇಳ್ದಂಗೆ ಕೇಳಿಸ್ತಾ ಇದೆಯಾ? ಎಸ್, ಕೇಳಿಸ್ತಾ ಇದೆ. ಏನು ಹೇಳಬೇಕು? ಯಶಸ್ಸಿನ ಸಾಧಕರ ಹೇಳಿಕೆಗಳು ನಮ್ಮ ಭಾಷಣದ ಮೆರುಗನ್ನು ಬೆಳೆಸುತ್ತದೆ. ಇದರಿಂದ ನಾವು ಏನ್ ತಿಳ್ಕೊಬೇಕಂದ್ರೆ, ನಾವು ಮಾತನಾಡಬೇಕಾದ್ರೆ ಯಶಸ್ಸಿನ ಸಾಧಕರಿಂದ ಹೇಳಿರುವ ಅವರ ಎಕ್ಸ್ಪೀರಿಯನ್ಸ್ ಮೂಲಕ ಅವರ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಅದನ್ನು ನಾವು ನಮ್ಮ ಭಾಷಣಕ್ಕೆ ತಕ್ಕಂತೆ ನಾವು ಬಳಸಬೇಕು. ಮೊದಲಿಗೆ ಅಬ್ದುಲ್ ಕಲಾಂ ಅವರ ಮಾತನ್ನು ಕೇಳೋಣ. ನಿದ್ರಿಸುವಾಗ ಕಾಣುವುದೇ ಕನಸು ಅಲ್ಲ, ನಿದ್ರೆ ಬಾರದಂತೆ ಮಾಡುವುದೇ ನಿಜವಾದ ಕನಸು. ಈ ಮಾತನ್ನು ನಮಗೇನೇನು ಹೇಳ್ತದೆ ಅಂದ್ರೆ, ನಮ್ಮ ಕನಸುಗಳು ನಮ್ಮನ್ನು ಮುಂದೆ ನಡೆಸಬೇಕು. ಕೇವಲ ಕನಸು ಕಾಣುವುದಲ್ಲ, ಅದನ್ನು ಸಾಧಿಸಲು ಹಠವು ಇರಬೇಕು. ಸೊ ಇದರಿಂದ ಈ ತರ ನಾವು ನಮ್ಮ ಉತ್ತೇಜನ ಮಾಡಬೇಕಾದ್ರೆ ಚಿಕ್ಕ ಮಕ್ಕಳಿಗೆ ಈ ಕೋಟ್ ಅನ್ನು ನಾವು ಯೂಸ್ ಮಾಡ್ಬೋದು. ಮತ್ತೆ ಸ್ವಾಮಿ ವಿವೇಕಾನಂದ ಅವರ ಪ್ರೇರಣಾದಾಯಕ ಮಾತು ಹೇಳಿರ್ಬೋದು, ಹೇಳಿ ಜಾಗೃತವಾಗಿರಿ, ಗುರು ತಲುಪುವವರೆಗೂ ನಿಲ್ಲಬೇಡಿ. ಇದು ಯಶಸ್ಸಿನ ಸೂತ್ರ. ಇದು ನಿಲ್ಲದ ಪ್ರಯತ್ನ. ಜೀವನದಲ್ಲಿ ಅಡೆತಡೆಗೆ ಬರಬಹುದು, ಆದ್ರೆ ನಾವು ನಿಲ್ಲಬಾರದು. ಸೊ ಇದೇ ತರ ನಮ್ಮ ಪ್ರತಿಯೊಬ್ಬರು ಯಶಸ್ವಿ ಸಾಧಕರು ತಮ್ಮ ಹೇಳಿಕೆಗಳ ಮೂಲಕ ಜನರ ಮನವನ್ನು ಗೆದ್ದಿರುತ್ತಾರೆ. ಆ ಕೋಟ್ಗಳನ್ನು ನಾವು ಯೂಸ್ ಮಾಡಿದಾಗ ನಮ್ಮ ಮಾತಿಗೆ ಒಂದು ವೆಯ್ಟೇಜ್ ಸಿಗ್ತದೆ. ಸೊ ಇದರಿಂದ ನಾವು ಏನ್ ತಿಳ್ಕೊಬೇಕೆಂದರೆ, ನಾವು ಪ್ರತಿದಿನ ಯಶಸ್ಸಿನ ಸಾಧಕರ ಕಥೆ, ಅವರ ಹೇಳಿಕೆಗಳನ್ನು ನಾವು ನೆನಪು ಮಾಡಿಕೊಂಡು ಅವರನ್ನು ಅಭ್ಯಾಸ ಮಾಡಿಕೊಂಡಾಗ ಅದನ್ನ ಕರೆಕ್ಟ್ ಆಗಿ ನಾವು ನಮ್ಮ ಭಾಷಣದಲ್ಲಿ ಯೂಸ್ ಮಾಡಬಹುದು. ಸೊ ಇದರಿಂದ ನಮ್ಮ ಮಾತುಗೆ ವೆಯ್ಟೇಜ್ ಸಿಗ್ತದೆ. ಸೊ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಇದುವರೆಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳು ಮಾತನಾಡಿದ್ದನ್ನ ಕೇಳಿದ್ರಿ. ನಿಮ್ಗೇನು ಅನ್ನಿಸ್ತು? ಸಾಧಕರ ಹೇಳಿಕೆಗಳು ನಿಜವಾಗಿಯೂ ಕೂಡ ನಮ್ಮ ಭಾಷಣಕ್ಕೆ ಅಂದವನ್ನು ತರ್ತದೆ. ಸಮಯಕ್ಕೆ ಸರಿಯಾಗಿ ಸೂಕ್ತ ಸಂದರ್ಭದಲ್ಲಿ ನೀವು ಚೆನ್ನಾಗಿ ಬಳಸಿ. ಹೇಗನ್ನಿಸ್ತು ಈ ವಿಡಿಯೋ? ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಮಾತಾಡಿದ್ದು ನೀವು ಕಾಮೆಂಟ್ಸ್ ಮಾಡೋದು ತಾನೇ ನನಗೆ ಗೊತ್ತಾಗೋದು. ದಯವಿಟ್ಟು ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಬಾಯ್ ಬಾಯ್.